ನಮಸ್ತೆ ಎಲ್ಲರಿಗೂ ವಿ3 ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ನೆಕ್ಸ್ಟ್ ಮಲ್ಪೆ ಬೀಚಿಂದ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋದ್ವಿ ರೀ. ಅದು ಪ್ರೈವೇಟ್ ಬಸ್ಸನ. ಆ್ಯಕ್ಚುಲಿ ಅಲ್ಲಿ ಓಡಾಡೋಕ್ಕೆಲ್ಲ ನಿಮ್ಗೆ ಭಾಳ ರೇರ್ ಗೌರ್ಮೆಂಟ್ ಬಸ್ ಸಿಗೋದು. ಸೊ ಭಾಳ ಅವೈಲೇಬಲ್ ಇರೋವಂತಂದ್ರೆ ಪ್ರೈವೇಟ್ ಬಸ್ಸ. ಸೊ ಮಲ್ಪೆ ಬೀಚಿಂದ 20 ರೂಪಾಯಿ ಕೊಟ್ಟರೆ ಡೈರೆಕ್ಟ್ ನಿಮಗೆ 1 ಕಿಲೋಮೀಟ್ರ್ ಹಿಂದ್ಗಡೆನ ನಿಲ್ಲಿಸ್ತಾರೆ. ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು ಶ್ರೀಕೃಷ್ಣ ಮಠಕ್ಕೆ. ಸೊ ಅಲ್ಲಿ ಹೋಗಿದ ತಕ್ಷಣ ಲಗೇಜ್ ಕೌಂಟರ್ ಐತ್ರಿ. ದರ್ಶನಕ್ಕೆ ಪಾಳೆ ಹಚ್ಬೇಕಂತಂದ್ರೆ ಸೊ ಲಗೇಜ್ ಕೌಂಟ್ರಿಗೆ ಅಂತಂದ್ರೆ ಒಂದು ಲಗೇಜಿಗೆ 20 ರೂಪಾಯಿ ತೊಗೋತಾರೆ ಅವರು. ಸೊ ಅಲ್ಲೇ ನಮ್ಮದು ಲಗೇಜ್ನೆಲ್ಲ ಇಟ್ಟು ದರ್ಶನಕ್ಕೆ ಹೋದ್ವಿ ರೀ. ಸೊ ದರ್ಶನಕ್ಕೆ ಹೋಗ್ಬೇಕಂದ್ರೆ ಒಂದು ತಲೆಯಾಗ ಭಾಳ ಇಟ್ಕೋಬೇಕಂದ್ರೆ ನೀವು ಈವ್ನಿಂಗ್ ಟೈಮ್ ಒಳಗೆ ಹೋಗ್ಬೇಕು. ಅಂದ್ರೆ ಈವ್ನಿಂಗ್ ಟೈಮ್ ಅಂತಂದ್ರು ಮಧ್ಯಾಹ್ನ ಅಂತೂ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ದರ್ಶನ. ಸೊ 3:30 ಹಿಂಗದು ಮತ್ತೆ ಓಪನ್ ಮಾಡ್ತಾರೆ. ಸೊ ಅವಾಗಾದರೂ ಹೋಗ್ಬೇಕು, ಇಲ್ಲಾಂದ್ರೆ ಮಾರ್ನಿಂಗ್ ಹೋಗ್ಬೇಕು ರೀ. ಅಂದ್ರೆ ಬೆಸ್ಟ್ ಹೋಗೋದು ಆ್ಯಕ್ಚುಲಿ. ಇಲ್ಲಾಂದ್ರೆ ಭಾಳ ರಶ್ ಇರ್ತೈತಿ, ಬಿಸಿಲಾಗೂ ಹೋಗೋಕ್ಕಾಗಲ್ಲ. ಸೊ ನಾವು 8 ಗಂಟೆಗೆ ಅಲ್ಲಿಂದ ಮಲ್ಪೆ ಬೀಚಿಂದ ಬಿಟ್ವಿ. ಸೊ ಅಲ್ಲಿ ಹೋಗಿ ಪುಣೆ 9ಕ್ಕೆ ರೀಚ್ ಆದ್ವಿ ಗುಡಿಗೆ, ಶ್ರೀಕೃಷ್ಣ ಮಠಕ್ಕೆ. ಸೊ ರೀಚ್ ಆದ ತಕ್ಷಣ ಡೈರೆಕ್ಟ್ ನಾವು ಪಾಳೆನ ಹಚ್ಚಿದ್ವಿ ದರ್ಶನಕ್ಕೆ. ಸೊ ಭಾಳ ಪುಣ್ಯನ ಏನೋ ಗೊತ್ತಿಲ್ಲ, ನಮ್ಮದಂತರೂ ಬೇಗನೆ ದರ್ಶನ ಆಯ್ತು. ಅಷ್ಟೇನು ಮುಂಜಾನೆ ಅಷ್ಟು ರಶ್ ಇದ್ದಿದ್ದಿಲ್ಲ. ಸೊ ಅದು ಮುಗಿಸ್ಕೊಡ್ಗೇನೆ ಏನಿಲ್ಲ ಅಂದರೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಊಟನೂ ಮುಗಿಸ್ಕೊಂಡು ಹೋದ್ರೆ ಆಯ್ತು, ಪ್ರಸಾದ ತೊಗೊಂಡು ಅಂದ್ಕೊಂಡು. ಸೊ ಮತ್ತು ಪ್ರಸಾದಕ್ಕೆ ಪಾಳೆ ಹಚ್ಚಿದ್ವಿ. ಒಳಗಿಂದೆಲ್ಲ ವೀಡಿಯೋ ಮಾಡ್ಬೇಕಂದ್ರೆ ಮೊಬೈಲ್ ಅಲಾವ್ ಇದ್ದಿದ್ದಿಲ್ಲ. ಸೊ ಎಷ್ಟಾಕೈತೆ ಅಷ್ಟು ಮಾಡಿದೆ. ಆಮೇಲೆ ನೆಕ್ಸ್ಟ್ ಊಟ ಅಂತೂ ಮಸ್ತ್ ಇರ್ತೈತಲ್ರಿ. ಪ್ರಸಾದ ಉಡುಪಿ, ಮಂಗಳೂರು ಮತ್ತು ಈ ಕಡೆ ಧರ್ಮಸ್ಥಳದ ಊಟನ ನೆನೆಸ್ಕೊಂಡ್ರೆ ಇನ್ನೂ ಒಂಥರ ಬಾಯೊಳಗೆ ನೀರು ಬರ್ತೈತಲ್ರಿ, ಆ ಟೈಪ್. ಸೊ ಫಸ್ಟ್ ಅಂತೂ ಪಾಯಸ ಕೊಡ್ತಾರೆ, ಆಮೇಲೆ ಅನ್ನ ಸಾರು, ಆಮೇಲೆ ಇನ್ನೊಂದು ಸಾಂಬಾರು ಇರ್ತೈತಿ. ಆಮೇಲೆ ನೆಕ್ಸ್ಟ್ ಲಾಸ್ಟಿಗೆ ಮಜ್ಜಿಗೆ ಅನ್ನ ಸಾರು ತಿಂದು ಅಲ್ಲಿಂದ ನೆಕ್ಸ್ಟ್ ನಾವು ಎಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೇವಂತ್ರಿ. ಅಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.